ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಿರುವುದು ನ್ಯೂಸ್4 ಕರ್ನಾಟಕ. ಸೋಮವಾರ ರಾತ್ರಿ ಈಶಾನ್ಯ ಜಪಾನ್ನಲ್ಲಿ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಈ ಭೂಕಂಪದ ಪರಿಣಾಮವಾಗಿ ಕನಿಷ್ಠ 30 ಜನರು ಕಾಣೆಯಾಗಿದ್ದಾರೆ ಹಾಗೂ ಸುಮಾರು 90,000 ಜನರನ್ನು ತುರ್ತುವಾಗಿ ಸ್ಥಳಾಂತರಿಸಲಾಗಿದೆ. ಜಪಾನ್ ಹವಾಮಾನ ಸಂಸ್ಥೆಯ ಪ್ರಕಾರ ರಾತ್ರಿ 11:15 ಅಮೋರಿ ಪ್ರದೇಶದ ಕರಾವಳಿಯಲ್ಲಿ ಈ ನೈಸರ್ಗಿಕ ವಿಪತ್ತು ಸಂಭವಿಸಿದೆ ಎಂದು ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಅಮೋರಿಯ ದಕ್ಷಿಣದಲ್ಲಿರುವ ಇವಾಟೆ ಪ್ರಿಫೆಕ್ಚರ್ನ ಕುಜಿ ಬಂದರಿನಲ್ಲಿ 70 ಸೆಂಟಿಮೀಟರ್ ಅಂದರೆ 2 ಅಡಿ 4 ಇಂಚಿನಷ್ಟು ಸುನಾಮಿ ಅಲೆ ದಾಖಲಾಗಿದೆ. ಇದೇ ವೇಳೆ ಇತರೆ ಕರಾವಳಿ ಪ್ರದೇಶಗಳಲ್ಲೂ 50 ಸೆಂಟಿಮೀಟರ್ಗಿಂತ ಹೆಚ್ಚು ಅಲೆಗಳು ಅಪ್ಪಳಿಸಿದ್ದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಭೂಕಂಪದ ವಿಡಿಯೋಗಳು ದೊಡ್ಡ ಪ್ರಮಾಣದಲ್ಲಿ ಹರಿದಾಡುತ್ತಿವೆ. ನೆಕ್ಸ್ಟಾ ಟಿವಿ ಪ್ರಕಾರ ಜಪಾನ್ ಇದೀಗ ಸುನಾಮಿ ಎಚ್ಚರಿಕೆಯಲ್ಲಿದ್ದು ಗರಿಷ್ಠ 3 ಮೀಟರ್ ಎತ್ತರದ ಅಲೆಗಳು ಏಳುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಕರಾವಳಿ ಪ್ರದೇಶಗಳು ಹಾಗೂ ನದಿಗಳ ಸಮೀಪವಿರುವವರು ತಕ್ಷಣವೇ ಎತ್ತರ ಪ್ರದೇಶಗಳಿಗೆ ತೆರಳುವಂತೆ ಸರ್ಕಾರ ಸೂಚಿಸಿದೆ.